ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದ್ರಾಕ್ಷಿಯಲ್ಲಿ ಮಿಲಿಬಗ್ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕಂತ ನಾವು ನೋಡೋಣ. ಈ ಮಿಲಿಬಗ್ ಅನ್ನೋದು ಒಂದು ರಸ ಹೀರುವ ಕೀಟ. ಇದು ನಮ್ಮ ದ್ರಾಕ್ಷಿಯಲ್ಲಿ ಜಾಸ್ತಿ ಆದರೆ ಏನಾಗ್ತೈತಿ, ಇಳುವರಿನೂ ಕಡಿಮೆ ಬರ್ತೈತಿ ಮತ್ತು ಉತ್ತಮವಾದ ಇಳುವರಿನೂ ನಾವು ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕ್ವಾಲಿಟಿ ನಾವು ದ್ರಾಕ್ಷಿಯನ್ನು ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಇವತ್ತು ಈ ಮಿಲಿಬಗ್ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕಂತ ನೋಡೋಣ. ಮೊದಲ ಈ ಮಿಲಿಬಗ್ ಅನ್ನೋದು ಕಂಟ್ರೋಲ್ಗೆ ಬರ್ತೈತಿ, ಆದರೆ ನಾವು ಇದನ್ನು ಅಡ್ವಾನ್ಸ್ ಅಂದ್ರೆ ಮೊದಲೇ ಇದನ್ನು ಕಂಟ್ರೋಲ್ ಮಾಡ್ಕೊಂಡ್ವಿ ಅಂದ್ರೆ ಈಗೇನು 40 ದಿನದಾಗಿ ಆಗಾನ ಏನು ಕಾಣ್ತತಿಲ್ಲ, ಈಗ ನಮಗೆ ಭಾಳ ಪ್ರಾಬ್ಲಮ್ ಮಾಡಬಾರ್ದಂದ್ರೆ ನಾವು ಮೊದಲೇ ಇದನ್ನು ಹತೋಟಿಯಲ್ಲಿ ಇಟ್ಕೋಬೇಕಾಗ್ತೈತಿ. ಮತ್ತು ಇದನ್ನು ಮೊದಲೇ ಹತೋಟಿಯಲ್ಲಿ ಇಟ್ಕೋಬೇಕಂದ್ರೆ ನಮ್ಗೆ ಏನಾಗಬೇಕು, ಮಿಲಿಬಗ್ ಜೀವನ ಚಕ್ರ ತಿಳಿಬೇಕಾಗ್ತೈತಿ. ಅಂದ್ರೆ ನಾವು ಅದನ್ನು ಬ್ರೇಕ್ ಡೌನ್ ಮಾಡ್ಕೋಬೋದು, ಅದರ ಲೈಫ್ ಸೈಕಲ್ನ. ಹೀಗಾಗಿ ಇವತ್ತು ನಾವು ಮಿಲಿಬಗದ ಜೀವನ ಚಕ್ರ ಲೈಫ್ ಸೈಕಲ್ ಬಗ್ಗೆ ತಿಳ್ಕೊಂಡು ಏನಾಗ್ತೈತಿ, ಏನು ತೊಗಟಿರ್ತೈತಲ್ಲ, ದ್ರಾಕ್ಷಿ ತೊಗಟಿ ಇರ್ತೈತಲ್ಲ, ಆ ತೊಗಟಿ ಒಳಗೆ ಏನು ಮಾಡ್ತೈತಿ, ಇದು ಮಿನಿಮಮ್ ಒಂದು 200ರಿಂದ 500 ತತ್ತಿಗಳನ್ನ ಇಡ್ಲಿಕ್ಕೆ ಶುರು ಮಾಡ್ತೈತಿ. ಇದು ಮಿನಿಮಮ್ ಒಂದು 2ರಿಂದ 3 ತಿಂಗಳ ನಡೆಸುವ ಇದರ ಜೀವಿತಾವಧಿ ಇರ್ತೈತಿ. 2ರಿಂದ 3 ತಿಂಗಳ, ಎಷ್ಟಂದ್ರೆ 3 ತಿಂಗಳು ಇದು ಜೀವಿತಾವಧಿ ಮಾಡ್ತೈತಿ. ಮತ್ತು ಇದರ ಏನು ಮಾಡ್ತೈತಿ, ಮಿನಿಮಮ್ ಈ ತೊಗಟಾಗ ಏನು ಮಾಡಿ ದ್ರಾಕ್ಷಿ ತೊಗಟಾಗ ಏನು ಮಾಡ್ತೈತಿ, 200ರಿಂದ 500 ತತ್ತಿ ಇಡ್ತೈತಿ. ಆ ತತ್ತಿ ಏನು ಮಾಡ್ತೈತಿ, ಕ್ರಾಲರ್ ಆಗಿ ಅಂದ್ರೆ ಸಣ್ಣ ಮರಿಯಾಗಿ, ಮತ್ತು ಹಾಗೆ ಅದು ಇವೆಲ್ಲ ಏನದಲ್ಲ, ಫಸ್ಟ್ ಇನ್ಸ್ಟಾರ ಸೆಕೆಂಡ್ ಇನ್ಸ್ಟಾರ ಇವೆಲ್ಲ ಅಡಲ್ಟ್ ಸ್ಟೇಜಿಗೆ ಬರುವ ತನಕ ನಡು ಆಗುವಂಥ ಅದರದ ಬೆಳವಣಿಗೆ ಇದೆ. ಆ ಬೆಳವಣಿಗೆ ಏನಂತೀವಿ ನಾವು, ಫಸ್ಟ್ ಇನ್ಸ್ಟಾರ ಸೆಕೆಂಡ್ ಇನ್ಸ್ಟಾರ್ ಅಂತೀವಿ. ಇದನ್ನೆಲ್ಲ ಯಾಕೆ ತಿಳ್ಕೊಬೇಕಂದ್ರೆ, ನಾವು ಈ ಕ್ರಾಲರ್ ಸ್ಟೇಜ್ನಾಗ ನಮ್ಗೆ ಹತೋಟಿ ಭಾಳ ಜಲ್ದಿ ಸಿಗ್ತೈತಿ. ಅಂದ್ರೆ ನಾವು ಸ್ಪ್ರೇ ಮಾಡಿದ್ವಿ ಅಂದ್ರೆ ಸ್ಪ್ರೇ ವರ್ಕ್ ಆಗ್ತೈತಿ. ಇದು ಏನು ಮಾಡ್ತೈತಿ, ಕ್ರಾಲರ್ ಸ್ಟೇಜ್ನಾಗ ಸಣ್ಣ ಮರಿ ಇದ್ದಾಗ ಎಲ್ಲ ಕಡೆ ಓಡಾಡ್ತಿರ್ತೈತಿ. ಅವಾಗ ನಾವು ಸ್ಪ್ರೇ ಮಾಡಿದ್ವಿ ಅಂದ್ರೆ ಇದೇನಾಗ್ತೈತಿ, ಜಲ್ದಿ ಹತೋಟಿಯಾಗಿ ಬರ್ತೈತಿ. ಹೀಗಾಗಿ ನಾವು ಈ ಜೀವನ ಚಕ್ರ ನಾವು ತಿಳ್ಕೊಬೇಕಾಗ್ತೈತಿ. ಮತ್ತು ಸ್ಪ್ರೇನೂ ಇಲ್ಲಿ ವರ್ಕ್ ಆಗ್ತೈತಿ. ಮತ್ತು ಈ ಹಿರಿಯ ಕೀಟ ಅಂದರೆ ಅಡಲ್ಟ್ ಸ್ಟೇಜಿನಾಗ ಆದಂಗೆ, ಅಂದ್ರೆ ಈ ರೀತಿ ಏನಿರ್ತಾವಲ್ಲ ನಮ್ಗೆ ಕಾಣಿಸ್ತೈತಿಲ್ಲ, ಈ ರೀತಿ ಆದಾಗ ಮಿಲಿಬಗ್ಸ ನಮಗೆ ಇವು ರಸ ಹೇರ್ಲಿಕ್ಕೆ ಶುರು ಮಾಡ್ತಾವೆ. ಮತ್ತು ಹತೋಟಿನೂ ಭಾಳ ಕಡಿಮೆ ಆಗ್ತೈತಿ, ಸ್ಪ್ರೇ ವರ್ಕ್ ಆಗಂಗಿಲ್ಲ. ಯಾಕಂದ್ರೆ ಇವು ಏನಾಗಿರ್ತಾವೆ, ಇಮ್ಯುನಿಟಿ ಪವರು ಜಾಸ್ತಿ ಮಾಡ್ಕೊಂಡಿರ್ತಾವೆ. ಮತ್ತು ಇದು ವೈಟ್ ವ್ಯಾಕ್ಸ್ ಬಂದಿರ್ತೈತಿ ಇದಕ್ಕೆ ಮ್ಯಾಲೆ. ಅಂದ್ರೆ ಯಾವುದೇ ರೀತಿ ನಮ್ಗೆ ಅಟ್ಯಾಕ್ ಆದ್ರೆ, ಅಂದ್ರೆ ಇವು ಪೆಸ್ಟಿಸೈಡ್ ಆಗಲಿ ನಾವೇನೋ ಕೊಟ್ರೂ ಅವು ತಡ್ಕೊಳ್ಳೋಂತಹ ಒಂದು ವ್ಯಾಕ್ಸಿನ್ ರೆಡಿ ಮಾಡ್ಕೊಂಡಿರ್ತಾವೆ. ಹೀಗಾಗಿ ಏನಾಗ್ತೈತಿ, ಇಲ್ಲಿ ಸ್ಪ್ರೇ ವರ್ಕ್ ಭಾಳ ಕಡಿಮೆ ಆಗ್ತೈತಿ. ಅದಕ್ಕೆ ನಾವು ಏನು ಮಾಡಬೇಕು, ಯಾವಾಗಲಿ ಸ್ಪ್ರೇ ಮಾಡಿದ್ರೆ ಕ್ರಾಲರ್ ಸ್ಟೇಜ್ನಾಗ ಸ್ಪ್ರೇ ಮಾಡ್ಕೋಬೇಕು. ಅಂದಾಗ ಅದು ಒಂದು ರಿಸಲ್ಟ್ ಕೊಡ್ತೈತಿ, ಹೆಚ್ಚು ಅಂದ್ರೆ ಸಣ್ಣ ಮರಿ ಇದ್ದಾಗ ಹೆಚ್ಚು ರಿಸಲ್ಟ್ ಕೊಡ್ತೈತಿ. ಮತ್ತು ಇದು ಎಲ್ಲರಿ ಅಡಲ್ಟ್ ಸ್ಟೇಜ್ನಾಗ ಬಂದಾಗ ನಾವು ಸ್ಪ್ರೇ ಮಾಡಿದ್ವಿ ಅಂದರೆ ಈ ಟೈಮ್ದಾಗ ಅಂದ್ರೆ 40 ಹಿಡ್ದು ಏನು ಈಗ ಜಿಗಿ ಕಾಣ್ಲತ್ತವು, ಮತ್ತು ಎಲೆ ಮೇಲೆಲ್ಲ ಕಪ್ ಕಾಣ್ಲತ್ತಂದ್ರೆ ಅವಾಗ ಆ ಸ್ಟೇಜ್ನಾಗ ಏನು ನಾವು ಮಾಡ್ತೀವಲ್ಲ, ಅವಾಗ ಅದು ರಿಸಲ್ಟ್ ಹೆಚ್ಚು ಕೊಡೋಂಗಿಲ್ಲ. ಅದರಿಂದ ಏನು ಮಾಡಬೇಕು, ನಾವು ಇವೆಲ್ಲ ಸಣ್ಣ ಮರಿ ಇದ್ದಾಗ ಅಂದ್ರೆ ಕ್ರಾಲರ್ ಸ್ಟೇಜ್ನಾಗ ನಾವು ಸ್ಪ್ರೇ ಮಾಡಿದ್ವಿ ಅಂದ್ರೆ ವರ್ಕ್ ಚಲೋ ಆಗ್ತೈತಿ. ಈಗ ಮಾಡಿದ್ವಿ ಅಂದ್ರೆ ಏನಾಗ್ತೈತಿ, ಈಗೆಲ್ಲ ಎಲೆಯೆಲ್ಲ ಭಾಳ ಡೆನ್ಸ್ ಆಗಿರ್ತೈತಿ, ಅಂದ್ರೆ ಕ್ಯಾನೋಪಿ ಜಾಸ್ತಿ ಆಗಿರ್ತೈತಿ. ಮತ್ತು ಹೀಗಾಗಿ ತೊಗಟಿ ಎಲ್ಲ ಲೂಸ್ ಇರ್ತಲ್ಲ, ಅದ್ರ ಬಡ್ಡ್ಯಾಗ ಅಡಿ ಕುಂದ್ರೂ ಚಾನ್ಸಸ್ ಇರ್ತೈತಿ. ಹೀಗಾಗಿ ಅದು ಸ್ಪ್ರೇ ನಮಗೆ ನೆಟ್ಗೆ ಆಗಂಗಿಲ್ಲ, ಸ್ಪ್ರೇ ಅದಕ್ಕೆ ಹೋಗಿ ಹತ್ತಂಗಿಲ್ಲ. ಹೀಗಾಗಿ ಏನಾಗ್ತೈತಿ, ಅವು ಬದುಕು ಚಾನ್ಸಸ್ ಜಾಸ್ತಿ ಇರ್ತೈತಿ. ಹಿಂಗಾದ್ರೂ ಒಂದು ಸ್ಪ್ರೇ ಮಾಡಿದ್ರೂ ಕಂಟ್ರೋಲ್ ಆಗೋಲ್ಲ, 2 ಸ್ಪ್ರೇ ಕಂಟ್ರೋಲ್ ಆಗೋಲ್ಲ. ಅಂದ್ರೆ ಕಂಟಿನ್ಯೂಸ್ ಸ್ಪ್ರೇ ಮಾಡಿದ್ವಿ ಅಂದ್ರೆ ಅವಾಗ ಇದು ಕಂಟ್ರೋಲ್ ಬರೋ ಚಾನ್ಸಸ್ ಇರ್ತೈತಿ. ಇದನ್ನು ನಾವೆಲ್ಲ ಮೊದಲೇ ಆಲ್ರೆಡಿ ಇವೆಲ್ಲ ಲೈಫ್ ಸೈಕಲ್ ತಿಳ್ಕೊಂಡ್ವಿ ಅಂದ್ರೆ, ಇದ್ರ ಜೀವನ ಚಕ್ರ ತಿಳ್ಕೊಂಡ್ವಿ ಅಂದ್ರೆ ಏನಾಗ್ತೈತಿ, ನಮಗೆ ಇದನ್ನು ಬ್ರೇಕ್ ಡೌನ್ ಮಾಡೋಕೆ ಈಜಿ ಆಗ್ತೈತಿ. ಅದಕ್ಕೆ ನಾವೇನು ಮಾಡಬೇಕು, ಈ ಕ್ರಾಲರ್ ಸ್ಟೇಜ್ನಾಗ ಮತ್ತು ಎಗ್ ಇಡೋ ಸ್ಟೇಜ್ನಾಗ ನಾವೇನು ಮಾಡಬೇಕು, ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ, ಇವು ಕೆಮಿಕಲ್ ಅದಾವೆ. ಅಂದ್ರೆ ಬಪ್ರೋಪೆಂಜಿನ್, ಇದು ಅಪ್ಲೋಡ್ ಅಂತ ಬರ್ತೈತಿ. ಅಪ್ಲೋಡ್ ಅಂತ ಒಂದು ಔಷಧ ಬರ್ತೈತಿ, ಬಪ್ರೋಪೆಂಜಿನ್ 25% ಇದು SC ಇರ್ತೈತಿ. ಇದನ್ನು ಸ್ಪ್ರೇ ಮಾಡಿದ್ರೆ 1 ಅಥವಾ 2 ml ಹಾಕಿ ಸ್ಪ್ರೇ ಮಾಡಿದ್ವಿ ಅಂದ್ರೆ
ಕಂಟ್ರೋಲ್ ಬರೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಮೂಮೆಂಟು ಹೊಡಿಯತ್ ಬರ್ತೈತಿ. ಇಮ್ಡಾ ಕ್ಲೋರೋಪೀಡ್ ಅಂತ ಬರ್ತೈತಿ. ಕ್ಲೋರೋಪೈರಿಪಾಸ್ ಸ್ಪ್ರೇ ಮಾಡಿದ್ರು ಕಂಟ್ರೋಲ್ ಬರೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಆರ್ಗ್ಯಾನಿಕ್ ಒಳಗೆ ನಾವು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಬೇನ್ ಎಣ್ಣೆ ಸ್ಪ್ರೇ ಮಾಡ್ಬೋದು. ಮತ್ತು ವರ್ಟಿಸಿಲಿಯಮ ಬೇವರಿಯಾ ಫೀಬಿಯಮ್ ಅಂತ ಬರ್ತೈತಿ. ಇವು ಸ್ಪ್ರೇ ಮಾಡೋದ್ರಿಂದ ಏನಾಗ್ತೈತಿ, ಮಿಲಿಬಾಗ ಹತೋಟಿಗೆ ಬರೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ಮತ್ತು ಇದನ್ನು ನಾವು ಮೊದಲೇ ಹೆಂಗೆ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಏಪ್ರಿಲ್ ಅಥವಾ ಅಕ್ಟೋಬರ್ ಪ್ರೂನಿಂಗಿಂದ ಏನು ಮಾಡಿರ್ತೀವಲ್ಲ, ಚಟ್ನಿ ಮಾಡಿರ್ತೀವಲ್ಲ, ಅವಾಗ ಅದನ್ನು ತೊಗಟಿ ಫುಲ್ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಈಗ ನಾವು ಏನು ಮಾಡ್ಕೋಬೇಕು, ಕ್ಲೋರೋರೆ ಇಲ್ಲಾದ್ರೆ ಅಪ್ಲೋಡ್ರೆ ಯಾವುದೇ ಒಂದು ಬಫರ್ ಪೆಂಜಿನ್ ಅಪ್ಲೋಡ ಮತ್ತು ನೀಮಾಯಿಲ ಈ ಒಂದು 7-8 ಥರ ಔಷಧಗಳು ಬರ್ತಾವೆಲ್ಲ. ಅವೆಲ್ಲ ಏನು ಮಾಡಬೇಕು, ನಾವು ಯಾವುದೇ ಒಂದು ತೊಗೊಂಡು ಪೂರ್ತಿ ತೊಗಟಿ ಎಲ್ಲ ವಾಶ್ ಔಟ್ ಮಾಡ್ಕೋಬೇಕು. ಅಂದಾಗ ಅದು ನಾವು ಕಂಟ್ರೋಲ್ ಬರ್ತೈತಿ. ಅಂದರೆ ಪೂರ್ತಿ ವಾಶ್ ಮಾಡಿದ್ವಿ ಅಂದ್ರೆ ಏನಾಗ್ತೈತಿ, ಅವು ತತ್ತಿದ್ರೂ ಡ್ಯಾಮೇಜ್ ಆಗ್ತಾವೆ. ಮತ್ತು ಇವು ಕ್ರಾಲರ್ ಸ್ಟೇಜ್ನಾಗಿದ್ರು ಡ್ಯಾಮೇಜ್ ಆಗ್ತೈತಿ. ಮತ್ತು ಅದು ಯಾವುದೇ ಸ್ಟೇಜ್ನಾಗಿರಲಿ ಅದು ಪೂರ್ತಿ ಎಲ್ಲ ಹತೋಟಿಯಾಗಿ ಬರ್ತೈತಿ. ಯಾಕಂದ್ರೆ ಇದು ಪೂರ್ತಿ 12 ತಿಂಗಳು ಇರುವಂಥ ಇದು ಒಂದು ಜೀವಿ. ಇದು ನಮ್ಮ ದ್ರಾಕ್ಷಿಯಲ್ಲಿ ಇದು ಇದೊಂದು ಸ್ಟೇಜ್ ನಾವು ಕಡ್ಯಾಕೆ ಮಾಡಿದ್ವಿ ಅಂದ್ರೆ ಮತ್ತೆ ಏಪ್ರಿಲ್ ಬರೋಂಗಿಲ್ಲ ಅನ್ನಂಗಿಲ್ಲ, ಅಲ್ಲಿ ಬರ್ಬೋದು. ಇದು ಇಲ್ಲಿ ಇಲ್ಲೇನ್ರ ಇಷ್ಟು ಅದ್ರದ್ದು ಒಂದು ಸಂತತಿ ಉಳಿದಿತ್ತಂದ್ರೆ ಮುಂದೆ ಬರೋ ಚಾನ್ಸಸ್ಸು ಇರ್ತೈತಿ. ಹೀಗಾಗಿ ಕಂಟಿನ್ಯೂ ಇದ್ರದ್ದು ಒಂದು ವರ್ಷದಾಗ ಮಿನಿಮಮ್ ಒಂದು 4-5 ಜನ್ರೇಷನ್ರೆ ಇದು ಒಂದು ಮೂವ್ ಮಾಡ್ತಿರ್ತೈತಿ. 4-5 ಜನ್ರೇಷನ್ ತನಕ ಇದು ಸಂತಾನೋತ್ಪತ್ತಿ ಮಾಡ್ತಿರ್ತೈತಿ. ಹೀಗಾಗಿ ನಾವು ಏನು ಮಾಡ್ಬೇಕು, ಇದನ್ನು ಏಪ್ರಿಲ್ ಮತ್ತು ಅಕ್ಟೋಬರ್ ಪ್ರೂನಿಂಗ್ದಾಗ ಏನು ಮಾಡಬೇಕು, ಪೂರ್ತಿ ತೊಗಟಿನೇ ವಾಶ್ ಔಟ್ ಮಾಡ್ಕೋಬೇಕು. ಅಂದರೆ ಇದು ಪೂರ್ತಿ ಹತೋಟಿಗೆ ಬರ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಅಂದ್ರೆ ನಾವು ಈಗ ಜಸ್ಟ್ ಸ್ಪ್ರೇ ಮಾಡಿದ್ರು ಅಂದ್ರೂ ಸಾಕು, ಎಲ್ಲ ನೋಸಲ್ಲಿ ಇಟ್ಟು ಸ್ಪ್ರೇ ಮಾಡಿದ್ರು ಕವರ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಥ್ಯಾಂಕ್ ಯು.